ಫ್ರೆಂಡ್ಸ್, ಇವತ್ತು ನಾವು ಒಂದು ಸ್ಪೆಷಲ್ ಆಗಿರುವ ಮಟನ್ ಕರಿ ಮಾಡುವ. ಯಾವುದೇ ಮಸಾಲಾ ಪೌಡರ್ಗಳಿಲ್ಲದೆ ಗೆಸ್ಟ್ ಬಂದಾಗ ಕ್ವಿಕ್ ಆಗಿ ಮಾಡುವಂತಹ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಒಂದು ಪ್ರೆಷರ್ ಕುಕ್ಕರಿಗೆ ಅರ್ಧ ಬೌಲ್ನಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡೆ. ನಂತರ ಅದಕ್ಕೆ ಅರ್ಧ ಬೌಲ್ನಷ್ಟು ತುಪ್ಪ, ಎರಡನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡುವ. ನಂತರ ಇದಕ್ಕೆ ಹೋಲ್ ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಜಾವಿತ್ರಿ ಎಲ್ಲವನ್ನು ಎರಡೆರಡರಷ್ಟು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಚಕ್ಕೆ ಅರ್ಧ ಇಂಚಿನಷ್ಟು ಇದೆ. ಇದನ್ನೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿಯಾದ ನಂತರ ನಾನು ಅದಕ್ಕೆ 10 ದೊಡ್ಡ ಸೈಜ್ನ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನೀರುಳ್ಳಿಯನ್ನು ಉದ್ದಗೆ ಕಟ್ ಮಾಡಿಕೊಂಡು ಹಾಕಿದೆ. 1 ಮುಷ್ಟಿಯಷ್ಟು ಬೇಸೊಪ್ಪು, ಕರಿಬೇವು, ಸ್ವಲ್ಪ ಸಾಫ್ಟ್ ಆಗ್ತಾ ಬರಲಿ ಈರುಳ್ಳಿ, ಟ್ರಾನ್ಸ್ಪರೆಂಟ್ ಆಗಲಿ. ಈಗ 10 ಉದ್ದಗೆ ಹೆಚ್ಚಿಟ್ಟಂತಹ ಕಾಯಿ ಮೆಣಸು, 5 ದೊಡ್ಡ ಸೈಜ್ನ ಟೊಮೆಟೊವನ್ನು ಕಟ್ ಮಾಡಿ ಹಾಕಿದೆ. 2 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸಾಫ್ಟ್ ಆಗುವವರೆಗೆ ಅದನ್ನು ಕುಕ್ ಮಾಡ್ತೇನೆ. ಒಂದು 10 ನಿಮಿಷ ತಗೊಳ್ತದೆ ಮೀಡಿಯಮ್ ಫ್ಲೇಮಲ್ಲಿ ಸಾಫ್ಟ್ ಆಗಲಿಕ್ಕೆ. ಇದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳುವ, 1 ಟೇಬಲ್ ಸ್ಪೂನ್ನಷ್ಟು ಹಾಕಿದೆ. ಲಾಸ್ಟಿಗೆ ಅಡ್ಜಸ್ಟ್ ಮಾಡಿಕೊಳ್ಬಹುದು. ಎಸ್, ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷಗಳಷ್ಟು ಕಾಲ ಇದನ್ನು ಕುಕ್ ಮಾಡುವ. ತುಂಬಾ ಸಾಫ್ಟ್ ಆಗ್ತದೆ ಅಷ್ಟೊತ್ತಿಗೆ. ನೋಡಿ, ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನಾನು ಇದರಲ್ಲಿ ಅರ್ಧದಷ್ಟನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತೇನೆ. ಎಲ್ಲ ಕಾಯಿ ಮೆಣಸು, ಕರಿಬೇವು ಯಾವುದೆಲ್ಲ ಬರ್ತದೆ ನಮ್ಮ ಸ್ಪೂನ್ನಲ್ಲಿ ಅದನ್ನೆಲ್ಲ ತೆಗೆದು ಅರ್ಧದಷ್ಟನ್ನು ಪ್ಲೇಟಲ್ಲಿ ಇಡುವ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಪ್ಲೇಟಲ್ಲಿದ್ದ ಮಿಶ್ರಣವನ್ನು. ನಂತರ ಇದಕ್ಕೆ 2 kgಯಷ್ಟು ಕ್ಲೀನ್ ಮಾಡಿಟ್ಟಂತಹ ಮಟನ್ ಪೀಸ್ಗಳನ್ನು ಹಾಕ್ತಾ ಇದ್ದೇನೆ. ನೀವು ಜಾಸ್ತಿ ಮಾಡುವವರಾದರೆ ಕ್ವಾಂಟಿಟಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ಅಷ್ಟೇ. 2 kgಯಷ್ಟು ಮಟನನ್ನು ಹಾಕಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿಯನ್ನು ಹಾಕಿ ಒಂದು ಮಿಕ್ಸ್ ಕೊಡ್ತೇನೆ. ಮಟನ್ ನೀರು ಬಿಟ್ಕೊಳ್ತದೆ, ಆದರೂ ಸಹ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳುವ. ಯಾಕಂದರೆ ತಳ ಹಿಡಿಯುವ ಸಾಧ್ಯತೆ ಇರ್ತದೆ ಪ್ರೆಷರ್ ಕುಕ್ಕರ್ನಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ, ಮಾಡುವಾಗಲೇ ಘಮ ಘಮ ಅಂತಿದೆ. ಎಸ್, ಅರ್ಧ ಗ್ಲಾಸ್ನಷ್ಟು ನೀರು. ಕುಕ್ಕರನ್ನು ವಿಸಿಲನ್ನು ಮುಚ್ಚಿ 4 ವಿಸಿಲ್ ತಗೊಳ್ಳುವ ಮೀಡಿಯಮ್ ಫ್ಲೇಮಲ್ಲಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಎಸ್, ನಿಮ್ಗೆ ಗೊತ್ತಾಗಿರಬೇಕಲ್ಲ, ಇದನ್ನು ನಾನೀಗ ನುಣ್ಣಗೆ ರುಬ್ಕೊಳ್ತೇನೆ. ನೀರು ಹಾಕೋದು ಏನೋ ಬೇಡ, ಹಾಗೆ ರುಬ್ಬಿಕೊಳ್ಳುವ. ಎಸ್, ಈಗ ಪ್ರೆಷರ್ ರಿಲೀಸ್ ಆಗಿದೆ. ಮಟನ್ ಚೆನ್ನಾಗಿ ಬೆಂದಿದೆ, ಘಮ ಘಮ ಅಂತಲೂ ಇದೆ. ಎಸ್, ಈಗ ಗ್ರೈಂಡ್ ಮಾಡಿಟ್ಟ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳುವ. ನೀರು ಸಹ ಹದವಾಗಿದೆ ನೋಡಿ. ಎಸ್, ನುಣ್ಣಗೆ ರುಬ್ಬಿಕೊಂಡಂತಹ ಮಿಶ್ರಣ ಸಣ್ಣಗೊಂದು ಮಿಕ್ಸ್ ಕೊಡುವ. ನಂತರ ಅರ್ಧ ಗ್ಲಾಸ್ನಷ್ಟು ನೀರನ್ನು ಮಿಕ್ಸಿಯನ್ನು ತೊಳೆದು ಹಾಕ್ಕೊಳ್ಳಿ. ಉಪ್ಪನ್ನು ಕೊನೆಗೆ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಕುದಿ ಬಂದ ನಂತರ 1 ಮುಷ್ಟಿಯಷ್ಟು ಪುದೀನ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಘಮಘಮಿಸುವ ಪದಾರ್ಥವನ್ನು ಅನ್ನ, ರೊಟ್ಟಿ, ಚಪಾತಿ ಜೊತೆ ಟೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್.